ಸಿಲಿಕಾನ್ ಸಿಟಿ ಜನರೇ ಎಚ್ಚರ ಎಚ್ಚರ. ರಸ್ತೆ ಬದಿ ಕರಿದ ತಿಂಡಿ ತಿನ್ನುವವರೇ ಹುಷಾರ್. ಆಹಾರ ಪ್ರಿಯರೇ, ನೀವೇನಾದ್ರೂ ರಸ್ತೆ ಬದಿ ಕರಿದ ತಿಂಡಿ ತಿನಿಸುಗಳನ್ನ ಬಾಯಿ ಚಪ್ಪರಿಸ್ಕೊಂಡು ತಿಂತಿದ್ದೀರಾ? ತಿನ್ನುವ ಮುನ್ನ 1000 ಬಾರಿ ಯೋಚಿಸಿ, ಇಲ್ದಿದ್ರೆ ನಿಮ್ಮ ಜೀವಕ್ಕೆ ಕುತ್ತು ಬರುತ್ತೆ. ಎಚ್ಚರ. ಹೌದು, ಇತ್ತೀಚೆಗೆ ಬೆಂಗಳೂರಿನಲ್ಲಿ ಎಲ್ಲಂದ್ರಲ್ಲಿ ರಸ್ತೆ ಬದಿಯಲ್ಲಿ ಘಮಘಮಿಸುವ ತಿಂಡಿ ತಿನಿಸು ಅಂಗಡಿಗಳು ಕಣ್ಣಿಗೆ ಕಾಣಬೀಳುತ್ತವೆ. ಆದ್ರೆ ನೀವೇನಾದ್ರೂ ತಿಂಡಿ ಚೆನ್ನಾಗಿದೆ ಎಂದು ಹಿಂದೆ ಮುಂದೆ ಯೋಚಿಸದೆ ಹೋಗಿ ತಿಂದ್ರೆ ನಿಮ್ಮ ಜೀವಕ್ಕೆ ಆಪತ್ತು. ಹುಷಾರ್. ಇದೇನಪ್ಪ ಹೀಗೆ ಹೇಳ್ತಿದ್ದಾರೆ ಅಂತಿದ್ರಾ? ಹೌದು, ಇತ್ತೀಚೆಗೆ ಬೆಂಗಳೂರಿನ ಕೆಲವೊಂದು ಹೋಟೆಲ್ನಲ್ಲಿ ರಿಪೀಟೆಡ್ ಫ್ರೈಡ್ ಆಯಿಲ್ ನಲ್ಲಿ ಪದಾರ್ಥಗಳನ್ನ ಕರಿಯುತ್ತಾರೆ. ಇದರಿಂದ ಸ್ಯಾಚುರೇಟೆಡ್ ಫ್ಯಾಟ್ ಉತ್ಪತ್ತಿಯಾಗುತ್ತೆ. ಅಷ್ಟೇ ಅಲ್ಲದೆ ಮಾರ್ಕೆಟ್ ನಲ್ಲಿ ಕಡಿಮೆ ಬೆಲೆ ಎಣ್ಣೆ ಸಿಕ್ತು ಅಂತ ಯಾವ್ಯಾವುದೋ ಎಣ್ಣೆ ಬಳಕೆ ಮಾಡ್ತಾರೆ. ಇದರಿಂದ ಹಾರ್ಟ್ ಅಟ್ಯಾಕ್ ಸಂಭವಿಸುವ ಸಾಧ್ಯತೆ ಇದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಈ ಎಣ್ಣೆ ಪದಾರ್ಥ ನಮ್ಮ ಬಾಡಿಗೆ, ದೇಹಕ್ಕೆ ಇಟ್ಸ್ ನಾಟ್ ಗುಡ್ ಅನ್ಫಾರ್ಚುನೇಟ್ಲಿ. ಆ್ಯಂಡ್ ಈಗ ನಮ್ಮಲ್ಲಿ ತುಂಬಾ ಅವೈಲಬಿಲಿಟಿ ಆಫ್ ಆಯಿಲ್ಸ್ ಇದೆ, ವೆರೈಟಿ ಆಫ್ ಆಯಿಲ್ಸ್ ಇದೆ. ಸನ್ಫ್ಲವರ್ ಆಯಿಲ್ ಇರ್ಬೋದು, ಪಾಮ್ ಆಯಿಲ್ ಇರ್ಬೋದು, ಗ್ರೌಂಡ್ನಟ್ ಆಯಿಲ್ ಇರ್ಬೋದು. ಈಗ ತುಂಬ ಕನ್ಫ್ಯೂಷನ್ ಆಗುತ್ತೆ ಪಬ್ಲಿಕ್ಕಿಗೆ ಯಾವ ಆಯಿಲು ಒಳ್ಳೆಯದು ಅಂತ. ಈಗ ಇನ್ನೊಂದು ಏನು ಪ್ರಾಬ್ಲಮ್ ಅಂದರೆ, ಆಚೆ ಮಾಡೋವಂಥ ಫ್ರೈಡ್ ಐಟಮ್ಸ್ ಏನಾಗ್ತಿದೆ, ಈಗ ರಿಪೀಟೆಡ್ ಫ್ರೈ ಮಾಡ್ತಾರೆ, ವಿಚ್ ಇಸ್ ನಾಟ್ ಗುಡ್. ಆ್ಯಂಡ್ ರಿಪೀಟೆಡ್ ಫ್ರೈ ಮಾಡೋದ್ರಿಂದ ಮತ್ತು ಅದರಲ್ಲಿ ಹೈ ಸ್ಯಾಚುರೇಟೆಡ್ ಫ್ಯಾಟ್ಸ್ ಇರುತ್ತೆ. ಇದೇನಾಗುತ್ತೆ, ನಮ್ಮ ಆರ್ಟ್ರಿ ಬ್ಲಡ್ ವೆಸಲ್ಸ್ ಅಂತ ಏನು ಹೇಳ್ತೀವಿ, ರಕ್ತನಾಳದಲ್ಲಿ ಅದನ್ನು ಕೊಬ್ಬಿನಾಂಶ ಎಲ್ಲ ಸೇರಿಕೊಂಡು ನಮಗೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ. ಒನ್ ಆಫ್ ದ ಕಾಮನ್ ಪ್ರಾಬ್ಲಮ್ ವಾಚ್ ವಿ ಎನ್ಕೌಂಟರ್ ಈಸ್ ಹಾರ್ಟ್ ಅಟ್ಯಾಕ್. ಸೊ ಈ ಕೊಬ್ಬಿನಾಂಶ, ನಮ್ಮ ಎಣ್ಣೆ ಪದಾರ್ಥ ಎಷ್ಟೇ ರುಚಿ ಇದ್ರೂ ಇದರಿಂದ ಸೈಡ್ ಎಫೆಕ್ಟ್ ಆಗಿ ಬರೋ ನಮ್ಮ ಕೊಬ್ಬಿನಾಂಶ ನಮ್ಮ ದೇಹದಲ್ಲಿ ಸೇರ್ಕೊಳ್ಳೋಂಥದ್ದು ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ. ಕೇಳಿದ್ರಲ್ಲ, ರಸ್ತೆ ಬದಿಯಲ್ಲಿ ತಿನ್ನುವ ಪದಾರ್ಥಗಳಿಂದ ಮನುಷ್ಯನ ಮೇಲೆ ಎಷ್ಟೆಲ್ಲಾ ಎಫೆಕ್ಟ್ ಬೀಳುತ್ತೆ ಅಂತ. ಇನ್ನಾದ್ರೂ ರಸ್ತೆ ತಿಂಡಿ ತಿನಿಸು ತಿನ್ನುವ ಮುನ್ನ 1000 ಬಾರಿ ಯೋಚಿಸಿ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.